ಕಂಡುಕೊಳ್ಳುವವರ ಸಾಧಿಸುವವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಿದ್ಧಿಸೋ ಪ್ರಕೃತಿಯಲ್ಲಿನ ಅಗೋಚರ ಶಕ್ತಿ ನಾನಾ ರೂಪಗಳಲ್ಲಿ ಮನುಕುಲವನ್ನ ಚಕಿತಗೊಳಿಸುತ್ತೆ. ಇಂತಹ ಮಾತುಗಳಿಗೆ ಜೀವಂತ ಸಾಕ್ಷಿಯಾಗಿರೋ ಕೇರಳದ ಸಾಧಕ ಪ್ರಕಾಶ್ ಗುರುಕಲ್ ರವರ ವಿಸ್ಮಯಕಾರಿ ಸಮರ ಕಲೆಯ ಮುಂದುವರಿದ ಭಾಗವೇ ನಮ್ಮ ಇಂದಿನ ಹಿಗೂ ಉಂಟೆ. ಎದುರಾಳಿಯನ್ನ ಮುಟ್ಟದೆ ಕೆಳಗೆ ಉರುಳಿಸೋ ವಿದ್ಯೆಯನ್ನ ಕರಗತ ಮಾಡಿಕೊಂಡಿರೋ ಪ್ರಕಾಶ್ ಗುರುಕಲ್ ರವರಿಂದ ಮತ್ತೊಂದು ಅಚ್ಚರಿ ನಡೆಯುತ್ತೆ. ಸುಮಾರು 60 ವರ್ಷಗಳ ಸಾಧನೆಯಿಂದ ವಿಸ್ಮಯಕಾರಿ ಸಮರಕಲೆಯನ್ನ ಕರಗತ ಮಾಡಿಕೊಂಡಿರೋ ಡಾಕ್ಟರ್ ಪ್ರಕಾಶ್ ಗುರುಕಲ್ ಎದುರಾಳಿಯನ್ನ ಮುಟ್ಟದೆ ಕೆಳಗೆ ಉರುಳಿಸುತ್ತಾರೆ. ಕೇವಲ ಕಣ್ಣಿನ ದೃಷ್ಟಿ ಹರಿಸಿ ಬೀಳಿಸುವ ತಂತ್ರವನ್ನ ನೋಕು ಮರ್ಮಂ ಎಂದು ಕರೆಯುತ್ತಾರೆ. ಕೇವಲ ತೋರ್ಬೆರಳನ್ನ ತೋರಿಸಿ ಎದುರಾಳಿಯನ್ನ ಕೆಳಗುರುಳಿಸುವ ತಂತ್ರವನ್ನ ಚೂಂಡು ಮರ್ಮಂ ಎಂದು ಕರೆಯುತ್ತಾರೆ. ಬಾಯಿಯಿಂದ ಊದಿ ಎದುರಾಳಿಯನ್ನ ಬೀಳಿಸುವ ತಂತ್ರವನ್ನ ಊದು ಮರ್ಮಂ ಎಂದು ಕರೆಯುತ್ತಾರೆ. ಅಂತಹ ವಿಸ್ಮಯಕಾರಿ ವಿದ್ಯೆಗಳನ್ನ ಕರಗತ ಮಾಡಿಕೊಂಡಿರುವ ಪ್ರಕಾಶನ್ ಗುರುಕಲ್ರಿಂದ ಒಂದು ಅಚ್ಚರಿ ನಡೆಯುತ್ತೆ. ವಿಸ್ಮಯಕಾರಿ ವಿದ್ಯೆಗಳನ್ನ ಕರಗತ ಮಾಡಿಕೊಂಡಿರುವ ಪ್ರಕಾಶನ್ ಗುರುಕಲ್ರಿಂದ ನಡೆಯುವಂತಹ ಅಚ್ಚರಿಯಾದರೂ ಏನೆಂಬ ಪ್ರಶ್ನೆಗಳಿಗೆ ಸಿಕ್ಕಂತಹ ಉತ್ತರ ನಮ್ಮನ್ನ ಚಕಿತಗೊಳಿಸಿತು. ಭಾರತೀಯ ಭೂಸೇನೆಯಲ್ಲಿ ಸುಮಾರು 10 ವರ್ಷಗಳ ಕಾಲ ಕೆಲಸ ಮಾಡಿ ಸ್ವಯಂ ನಿವೃತ್ತಿಯೊಂದಿಗೆ ಊರಿಗೆ ಮರಳಿದ ಇವರ ಹೆಸರು ಕೃಷ್ಣಕುಟ್ಟಿ ಅಂತ. ಊರಿಗೆ ಮರಳಿದ ನಂತರ ಇವರು ಬೆಂಗಳೂರಿನಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಒಂದು ಕಂಪನಿಯಲ್ಲಿ ಕಾರ್ಯನಿರ್ವಹಿಸಲು ಆರಂಭಿಸಿದ್ರು. ಆ ಸಂದರ್ಭದಲ್ಲಿ ಇವರನ್ನು ಒಂದು ಸಮಸ್ಯೆ ಆವರಿಸಿತು. ಆ ಸಮಸ್ಯೆಯೇ ಸ್ಪೈನಲ್ ಕಾರ್ಡ್ ಸಮಸ್ಯೆ. ಸ್ಪೈನಲ್ ಕಾರ್ಡ್ ಸಮಸ್ಯೆಯಿಂದಾಗಿ ಅತಿಯಾದ ಸೊಂಟ ನೋವು ಆವರಿಸಿತು. ಅಂತಹ ಮಾರಣಾಂತಿಕ ಸೊಂಟ ನೋವಿನ ಜೊತೆಗೆ ಕೈಕಾಲುಗಳು ಸೆಟೆದು ಹೋದವು. ನಡೆದಾಡದಂತಹ, ಮಲಗಲು ಆಗದಂತಹ, ಕೂರಲು ಆಗದಂತಹ ಸ್ಥಿತಿ ನಿರ್ಮಾಣವಾಯಿತು. ಸತತವಾಗಿ 3 ವರ್ಷಗಳ ಕಾಲ ನಡೆಸಿದ ಯಾವ ಉಪಚಾರಕ್ಕೂ ಸಮಸ್ಯೆ ನಿವಾರಣೆಯಾಗಲಿಲ್ಲ. ಅಂತಹ ಸ್ಥಿತಿಯಲ್ಲೇ ವೈದ್ಯರು ಬೆನ್ನು ಮೂಳೆಯ ಆಪರೇಷನ್ ಮಾಡಿಸಲು ಸೂಚನೆ ನೀಡಿದ್ರು. ಫೈನಲಿ ಡಾಕ್ಟರ್ ಆಪರೇಷನ್ ಸಜೆಸ್ಟ್ ಮಾಡಿದ್ವಿ, L4 L5. ಬೆನ್ನು ಮೂಳೆಯ ಆಪರೇಷನ್ ಮಾಡಿಸಿದ್ರೆ ಮುಂದೇನಾಗುತ್ತೋ ಎಂಬ ಭಯ ಇವರನ್ನ ಕಾಡಲು ಆರಂಭಿಸಿದ ನಂತರ ಇವರಿಗೆ ಓರ್ವರು ಒಂದು ಸಲಹೆ ನೀಡಿದ್ರು. ಆ ಸಲಹೆಯೇ ವಿಸ್ಮಯಕಾರಿ ಸಮರ ಕಲೆಯನ್ನ ಕರಗತ ಮಾಡಿಕೊಂಡಿರುವ ಪ್ರಕಾಶನ್ ಗುರುಕಲ್. ಓರ್ವರ ಸಲಹೆಯ ಮೇರೆಗೆ ಪ್ರಕಾಶನ್ ಗುರುಕಲ್ರ ಬಳಿಗೆ ಹೋದ ಕೃಷ್ಣಕುಟ್ಟಿಯವರಿಗೆ
ಒಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಗೆ 3 ವರ್ಷಗಳಿಂದ ಕಾಡುತ್ತಿದ್ದ ಮಾರಣಾಂತಿಕ ನೋವು ಒಂದೇ ವಾರದಲ್ಲಿ ಮಾಯವಾಗಿತ್ತು. ಸ್ಪೈನಲ್ ಕಾರ್ಡ್ ಸಮಸ್ಯೆ, ಬೆನ್ನು ಮೂಳೆಯ ಸಮಸ್ಯೆ ಒಂದೇ ವಾರದಲ್ಲಿ ನಿವಾರಣೆಯಾಗಿತ್ತು. ಎಷ್ಟು ದಿನದಲ್ಲಿ ಕ್ಯೂರ್ ಆಯ್ತು? 7 days ಅಷ್ಟೇ. ನಿಜವಾಗಲೂ ಮಿರಾಕಲ್. ಇವರ ಹೆಸರು ಗಂಗಾ ಅಂತ. ಆಯುರ್ವೇದದಲ್ಲಿ MD ಪದವಿಯನ್ನ ಪಡೆದು ವೈದ್ಯರಾಗಿರುವ ಇವರ ಪ್ರಕಾರ ಪ್ರಕಾಶನ್ ಗುರುಕಲ್ರಲ್ಲಿ ಚಮತ್ಕಾರಿ ಶಕ್ತಿ ಅಡಗಿದೆ. ಅಂತಹ ಶಕ್ತಿಯಿಂದ ಬಹು ವರ್ಷಗಳ ಸಮಸ್ಯೆಗಳನ್ನ ಕೆಲವು ನಿಮಿಷಗಳಲ್ಲಿ ನಿವಾರಿಸಿ ಬಿಡುತ್ತಾರಂತೆ. Within 5 minutes they are getting result. Is it? That we cannot see from any other system. ಬಹು ವರ್ಷಗಳ ಬೆನ್ನು ಮೂಳೆ ಸಮಸ್ಯೆಗಳನ್ನ, ಸೊಂಟದ ನೋವಿನ ಸಮಸ್ಯೆಯನ್ನ, ಕೀಲುಗಳ ತಲೆನೋವಿನ ಸಮಸ್ಯೆಯನ್ನ ಕೆಲವು ನಿಮಿಷಗಳಲ್ಲಿ ನಿವಾರಿಸಿ ಬಿಡುತ್ತಾರೆ. ನೀವು ನೋಡಿದ್ದೀರಾ, ಅದರ ಅನುಭವ ಪಡೆದಿದ್ದೀರಾ ಎಂಬ ನಮ್ಮ ಪ್ರಶ್ನೆಗಳಿಗೆ ಇವರು ನೀಡಿದಂತಹ ಉತ್ತರಗಳು ನಮ್ಮನ್ನ ಚಕಿತಗೊಳಿಸಿದವು. ತಮ್ಮ ಬಳಿ ಚಿಕಿತ್ಸೆಗೆ ಬರುತ್ತಿದ್ದ ಸಾವಿತ್ರಿ ಎಂಬ 50 ವರ್ಷದ ಮಹಿಳೆ ಕೀಲು ನೋವಿನಿಂದ ನಡೆಯಲಾರದೆ ಗಾಲಿ ಚೇರಿಗೆ ಅವಲಂಬಿತರಾಗಿದ್ರು. ತಾವು ನೀಡಿದಂತಹ ಚಿಕಿತ್ಸೆಗೆ ಗುಣವಾಗದ ಸಾವಿತ್ರಿಯವರನ್ನ ಪ್ರಕಾಶನ್ ಗುರುಕಲ್ ಬಳಿಗೆ ಕರೆದುಕೊಂಡು ಹೋದ 5 ನಿಮಿಷದಲ್ಲಿ ಒಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಯೇ 6 ತಿಂಗಳಿಂದ ನಡೆಯಲು ಸಾಧ್ಯವಾಗದಿದ್ದ ಸಾವಿತ್ರಿ 5 ನಿಮಿಷದಲ್ಲಿ ನಡೆದಾಡಲು ಆರಂಭಿಸಿದ್ದು. Three, 4 minutes. She started walking without. ಇವರ ಸ್ನೇಹಿತರಾದ ಬಿಂದು ದೂರದ ದುಬೈನಲ್ಲಿ ಆಯುರ್ವೇದಿಕ್ ವೈದ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಬಿಂದುರವರಿಗೆ ಇದ್ದಕ್ಕಿದ್ದಂತೆ ಕುತ್ತಿಗೆಯಲ್ಲಿ ಅತಿಯಾದ ನೋವು ಕಾಣಿಸಿಕೊಳ್ಳಲು ಆರಂಭಿಸಿತು. ಅವರು ಸ್ಪ್ಯಾಂಡಲೈಟಿಸ್ ಸಮಸ್ಯೆಯಿಂದ ಪ್ರತಿಕ್ಷಣ ನರಳಲು ಆರಂಭಿಸಿದ್ರು. Spondylosis. That is one of my friend. She's Bindu. ಯಾವ ಚಿಕಿತ್ಸೆಗೂ ಅಂತಹ ಸಮಸ್ಯೆ ನಿವಾರಣೆಯಾಗದ ಕಾರಣ ಅವರು ಭಾರತಕ್ಕೆ ಮರಳಿದ್ರು. ಹಾಗೆ ಮರಳಿದ ಅವರನ್ನ ಪ್ರಕಾಶನ್ ಗುರುಕಲ್ ಬಳಿಗೆ ಕರೆದುಕೊಂಡು ಹೋದಾಗ ಒಂದು ಅಚ್ಚರಿ ಎದುರಾಯಿತಂತೆ. ಆ ಅಚ್ಚರಿಯೇ ಆಕೆಯ ಸಮಸ್ಯೆ ಕೇವಲ 3 ನಿಮಿಷದಲ್ಲಿ ನಿವಾರಿಸಿಬಿಟ್ಟಿತ್ತು. With some corrections, and that pain was not there after that. ಇವರ ಹೆಸರು ಸಮೀರ್ ಅಂತ. ದುಬೈನಲ್ಲಿ ಕೆಲಸ ಮಾಡುತ್ತಿರುವ ಇವರು 10 ವರ್ಷಗಳಿಂದ ಬೆನ್ನು ನೋವಿನಿಂದ, ಸೊಂಟದ ನೋವಿನಿಂದ ನರಳುತ್ತಿದ್ದರಂತೆ. ಅಂತಹ ಸಮಸ್ಯೆ ಗುರುಕಲ್ರ ಬಳಿಗೆ ಬಂದ 3 ದಿನಗಳಲ್ಲಿ 80% ನಿವಾರಣೆಯಾಗಿದೆಯಂತೆ. 80% is gone now. Definitely it's a miracle. ಎದುರಾಳಿಯನ್ನ ಮುಟ್ಟದೆ ಕೆಳಗುರುಳಿಸುವ ಪ್ರಕಾಶನ್ ಗುರುಕಲ್ರ ಬಗ್ಗೆ ಅಮೆರಿಕದ ಒಂದು ಪತ್ರಿಕೆಯಲ್ಲಿ ಓದಿ ಆ ವಿದ್ಯೆಯನ್ನ ಕಲಿಯಲು ಭಾರತಕ್ಕೆ ಬಂದ ಓರ್ವ ಮಹಿಳೆಗೆ ಒಂದು ಅಚ್ಚರಿ ಎದುರಾಯಿತು. ವಿಸ್ಮಯಕಾರಿ ಸಮರ ಕಲೆಯನ್ನ ಕರಗತ ಮಾಡಿಕೊಂಡಿರೋ, ಅದರ ಜೊತೆಗೆ ಮತ್ತೊಂದು ವಿಸ್ಮಯಕಾರಿ ವಿದ್ಯೆಯನ್ನ ಕರಗತ ಮಾಡಿಕೊಂಡಿರೋ ಪ್ರಕಾಶನ್ ಗುರುಕಲ್ರಿಂದ ಇಡೀ ವೈದ್ಯಕೀಯ ಲೋಕವೇ ಚಕಿತಗೊಳ್ಳುವಂತಹ ಅಚ್ಚರಿಗಳು ನಡೆಯುತ್ತಿವೆ. ಅಂತಹ ಅಚ್ಚರಿಗಳಿಂದ ಇಲ್ಲಿಗಾಗಲೇ ಸಾವಿರಾರು ಜನರು ತಮ್ಮ ದೈಹಿಕ ಸಮಸ್ಯೆಗಳಿಂದ ಮುಕ್ತರಾಗಿದ್ದಾರೆ, ಮುಕ್ತರಾಗುತ್ತಿದ್ದಾರೆ. ಇವರ ಹೆಸರು ಲಕ್ಷ್ಮೀ ರಾಜ್ ಅಂತ. ಇವರು ಹಾಗೂ ಇವರ ಪತಿ ಇಬ್ಬರು ಔಷಧ ತಜ್ಞರು.
ಇಬ್ಬರು ಕೊಳ್ಳೆಗಾಲದಲ್ಲಿ ಮೆಡಿಕಲ್ ಶಾಪ್ ನಡೆಸುತ್ತಿದ್ದಾರೆ. ಡ್ರಗ್ಸ್ ಅಸೋಸಿಯೇಷನ್ನ ಸದಸ್ಯರಾಗಿರುವ ಇವರಿಗೆ ಪ್ರಕಾಶನ್ ಗುರುಕಲ್ರಿಂದ ಒಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ಹಲವು ವರ್ಷಗಳಿಂದ ಲೋ ಬ್ಯಾಕ್ ಪೈನ್ನಿಂದ ಪ್ರತಿಕ್ಷಣ ನರಳುತ್ತಿದ್ದ ಇವರ ಪತಿಯ ಸಮಸ್ಯೆಯನ್ನ ಕೇವಲ ಕೆಲವೇ ನಿಮಿಷಗಳಲ್ಲಿ ಗುರುಕಲ್ ನಿವಾರಿಸಿ ಬಿಟ್ಟಿತ್ತು. ಪ್ರಕಾಶನ್ ಗುರುಕುಲ್ ಅಂಕಲ್ ಹತ್ರ ತೋರಿಸಿದ್ವಿ ನಾವು. 1 year ಇಂದ ಅವರಿಗೆ ತುಂಬಾ ಚೆನ್ನಾಗಿದ್ದಾರೆ. ಈಸ್ ವೆರಿ ಹ್ಯಾಪಿ ವಿತ್ ವಾಟ್ ಹಿ ಹ್ಯಾಸ್ ಡನ್. ಇವರ ಹೆಸರು ರಜು ಅಂತ. ಭಾರತೀಯ ರೈಲ್ವೆನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಇವರ ತಂದೆಯವರಿಗೆ ಪ್ಯಾರಲಿಸಿಸ್ ಆಯಿತು. ಪ್ಯಾರಲಿಸಿಸ್ನಿಂದಾಗಿ ದೇಹದ ಬಲಭಾಗ ಸಂಪೂರ್ಣವಾಗಿ ಬಿದ್ದು ಹೋಯಿತು. 3 ವರ್ಷಗಳ ಕಾಲ ಹಾಸಿಗೆ ಬಿಟ್ಟು ಏಳಲಿಲ್ಲ, ನಡೆದಾಡಲು ಆಗಲಿಲ್ಲ. ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ನೀಡಿದಂತಹ ಚಿಕಿತ್ಸೆಗಳೆಲ್ಲವೂ ವಿಫಲವಾದವು. ನಾವು ಡೆಲ್ಲಿ ಹೋಗಿದ್ದೀನಿ, ಬಾಂಬೆ ಹೋಗಿದ್ದೀನಿ, ಸಖತ್ತು ಜಾಗದಲ್ಲಿ ಟ್ರೀಟ್ಮೆಂಟ್ಗೋಸ್ಕರ ಹೋಗಿದ್ದೀನಿ, ಎಲ್ಲಿ ಕ್ಯೂರ್ ಆಗಿಲ್ಲ. ಅಂತಹ ಸ್ಥಿತಿಯಲ್ಲಿ ಒಂದು ಅಚ್ಚರಿ ನಡೆಯಿತು, ಒಂದು ವಿಸ್ಮಯ ನಡೆಯಿತು. ಆ ಅಚ್ಚರಿಯೇ, ಆ ವಿಸ್ಮಯವೇ 3 ವರ್ಷಗಳ ಕಾಲ ಹಾಸಿಗೆ ಹಿಡಿದಿದ್ದ ಇವರ ತಂದೆಯವರ ಪ್ಯಾರಲಿಸಿಸ್ ಸಮಸ್ಯೆಯನ್ನ ಪ್ರಕಾಶನ್ ಗುರುಕಲ್ ಕೆಲವೇ ದಿನಗಳಲ್ಲಿ ನಿವಾರಿಸಿಬಿಟ್ಟಿತ್ತು, ಓಡಾಡುವಂತೆ ಮಾಡಿತ್ತು. ಪ್ಯಾರಲಿಸಿಸ್ನಿಂದಾಗಿ 3 ವರ್ಷಗಳ ಕಾಲ ಹಾಸಿಗೆ ಹಿಡಿದಿದ್ದ ರಜೂರವರ ತಂದೆ ಇವರು. ಲಾಸ್ಟ್ ಗುರು ಹತ್ರ ಬಂದು ರೆಡಿ ಮಾಡಿದೀನಿ. ಇವಾಗ ನನ್ನ ತಂದೆ ಏನೂ ಪ್ರಾಬ್ಲಮ್ ಇಲ್ಲ, ಅವರೆಲ್ಲ ಕಡೆ ಓಡಾಡ್ತಾ ಇದ್ರೆ. ಅಸಲಿಗೆ ಪ್ರಕಾಶನ್ ಗುರುಕಲ್ರವರು ಸಮಸ್ಯೆಯನ್ನ ಪರಿಹಾರ ಮಾಡೋದಾದ್ರೂ ಹೇಗೆ, ರೋಗಿಗಳನ್ನ ಗುಣಪಡಿಸೋದಾದ್ರೂ ಹೇಗೆ, ಇದರ ಹಿಂದಿನ ರಹಸ್ಯವಾದ್ರೂ ಏನು ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಅವರು ಕರಗತ ಮಾಡಿಕೊಂಡಿರೋ ಮತ್ತೊಂದು ವಿಸ್ಮಯಕಾರಿ ವಿದ್ಯೆ. ಆ ವಿದ್ಯೆಯೇ ಮರ್ಮ ಚಿಕಿತ್ಸೆ. ದೇಹದಲ್ಲಿನ ಕಣ್ಣಿಗೆ ಕಾಣದ 108 ಮರ್ಮ ಪಾಯಿಂಟ್ಗಳ ಬಗ್ಗೆ, ಅಂದ್ರೆ ವಿಸ್ಮಯಕಾರಿ ಶಕ್ತಿ ಕೇಂದ್ರಗಳ ಬಗ್ಗೆ ಧ್ಯಾನ ಶಕ್ತಿಯಿಂದ, ತಪೋಶಕ್ತಿಯಿಂದ ಪ್ರಕಾಶನ್ ಗುರುಕಲ್ ನಿಖರವಾಗಿ ತಿಳಿದಿದ್ದಾರೆ. ಆ ಕುರಿತು ಪ್ರಬಂಧವನ್ನು ಮಂಡಿಸಿ PhD ಪದವಿಯನ್ನು ಪಡೆದಿದ್ದಾರೆ. ದೇಹದಲ್ಲಿನ ಕಣ್ಣಿಗೆ ಕಾಣದ ಅಂತಹ ಯಾವ ಮರ್ಮ ಪಾಯಿಂಟ್ಗಳನ್ನ ಚೇತನಗೊಳಿಸಿದ್ರೆ, ದೇಹದ ಪಾಯಿಂಟ್ಗಳನ್ನ ಮುಟ್ಟುವ ಮೂಲಕ, ಗಿಡಮೂಲಿಕೆಗಳಿಂದ ಮಸಾಜ್ ಮಾಡುವ ಮೂಲಕ ಸಮಸ್ಯೆಗಳನ್ನ ವಿಸ್ಮಯಕಾರಿ ರೀತಿಯಲ್ಲಿ ಪರಿಹರಿಸುತ್ತಿದ್ದಾರೆ ಡಾಕ್ಟರ್ ಪ್ರಕಾಶನ್ ಗುರುಕಲ್. ಮರ್ಮಶಾಸ್ತ್ರದಲ್ಲಿ ಮರ್ಮ ಚಿಕಿತ್ಸೆಯಲ್ಲಿ ಪರಿಣತಿ ಹೊಂದಿರುವ ಪ್ರಕಾಶನ್ ಗುರುಕಲ್ ಸಿದ್ಧೌಷಧದ ವಿಷಯದಲ್ಲಿ MD ಪದವಿಯನ್ನು ಪಡೆದಿದ್ದಾರೆ. ಆ ಮೂಲಕ ರೋಗಿಗಳನ್ನ ಗುಣಪಡಿಸುತ್ತಿದ್ದಾರೆ. ಈಗಾಗಲೇ ಸಾವಿರಾರು ರೋಗಿಗಳನ್ನ ಗುಣಪಡಿಸಿದ್ದಾರೆ. ಮರ್ಮ ಚಿಕಿತ್ಸೆ ಸಿದ್ಧೌಷಧದ ಮೂಲಕ ಜನರ ನೆರವಿಗೆ ನಿಂತಿರೋ ವಿಸ್ಮಯಕಾರಿ ಸಮರ ಕಲೆಯನ್ನ ಕರಗತ ಮಾಡಿಕೊಂಡು ಇಡೀ ಜಗತ್ತಿನ ಗಮನ ಸೆಳೆಯುತ್ತಿರುವ ಡಾಕ್ಟರ್ ಪ್ರಕಾಶನ್ ಗುರುಕಲ್ರ ಬಗ್ಗೆ ಭಾರತ ಸೇರಿದಂತೆ ನಾನಾ ದೇಶಗಳ ಪ್ರತಿಷ್ಠಿತ ಪತ್ರಿಕೆಗಳು ಲೇಖನಗಳನ್ನ ಪ್ರಕಟಿಸುತ್ತಿವೆ.
ಅಮೆರಿಕದ ಒಂದು ಪ್ರತಿಷ್ಠಿತ ಪತ್ರಿಕೆಯಲ್ಲಿ ಡಾಕ್ಟರ್ ಪ್ರಕಾಶನ್ ಗುರುಕಲ್ರ ಸಂಬಂಧ ಒಂದು ಲೇಖನವನ್ನ ನೋಡಿ ಚಕಿತಗೊಂಡ ಮಿಯಾ ಡಾಕ್ಟರ್ ಪೆನಿ ಕಂಗಸ್ ಭಾರತಕ್ಕೆ ಬಂದರು. ಹಾಗೆ ಭಾರತಕ್ಕೆ ಬಂದ ಡಾಕ್ಟರ್ ಪೆನಿ ಕಂಗಸ್ ಎಂಬ ಈ ಮಹಿಳೆ ಸಾಮಾನ್ಯ ಮಹಿಳೆಯಲ್ಲ. ಬಲ್ಗೇರಿಯಾದ ರಾಜವಂಶಕ್ಕೆ ಸೇರಿರುವ ಈ ಮಹಿಳೆ ಒಟ್ಟು 8 ಅಂತಾರಾಷ್ಟ್ರೀಯ ಕಂಪನಿಗಳ ಒಡತಿ, ಮಿಲಿಯನಿಯರ್. ಬಹು ಸಿರಿವಂತರಾದ ಡಾಕ್ಟರ್ ಪೆನಿ ಕಂಗಸ್ಗೆ ಪೂರ್ವಜನ್ಮದ ಸಂಬಂಧವೇನೋ ಎಂಬಂತೆ ಭಾರತ ದೇಶವೆಂದರೆ, ಭಾರತದ ಆಧ್ಯಾತ್ಮವೆಂದರೆ, ಋಷಿಮುನಿಗಳೆಂದರೆ, ಧ್ಯಾನವೆಂದರೆ ಬಹುಪ್ರೀತಿ, ಬಹುಭಕ್ತಿ. ಆ ಕಾರಣದಿಂದಾಗಿ ಇವರು ಮೊದಲಿಗೆ ಹೋಗಿದ್ದು ಅಮೆರಿಕದಲ್ಲಿ ನೆಲೆಯೂರಿದ್ದ ಸಿದ್ಧಪುರುಷ ಮಹೇಶ್ ಯೋಗಿಗಳ ಬಳಿಗೆ. ಮಹೇಶ್ ಯೋಗಿಗಳ ಬಳಿಯಲ್ಲಿ ಧ್ಯಾನ ತಂತ್ರವನ್ನ ಕಲಿತರು. ಧ್ಯಾನದಿಂದ ಉನ್ನತ ಸ್ಥಿತಿಗೆ ಏರಿದ್ರು. ತದನಂತರ ಆಧ್ಯಾತ್ಮದಲ್ಲಿ ಮುಳುಗಿ ಹೋದ ಕಂಗಸ್ ಭಾರತದಲ್ಲಿನ ಅಚ್ಚರಿಗಳ ಬಗ್ಗೆ ಅನ್ವೇಷಣೆ ನಡೆಸಲು ಆರಂಭಿಸಿದ್ರು. ಪ್ರಕಾಶನ್ ಗುರುಕಲ್ರ ಬಳಿಗೆ ವಿಸ್ಮಯಕಾರಿ ಸಮರಕಲೆಯನ್ನ ಕಲಿಯಲು ಬಂದರು. ಡಾಕ್ಟರ್ ಪೆನಿ ಕಂಗಸ್ರಲ್ಲಿನ ಧ್ಯಾನ ಶಕ್ತಿಯನ್ನ ಅರಿತ, ಆಧ್ಯಾತ್ಮಿಕ ಶಕ್ತಿಯನ್ನ ಅರಿತ ಪ್ರಕಾಶನ್ ಗುರುಕಲ್ ಎದುರಾಳಿಯನ್ನ ಮುಟ್ಟದೆ ಕೆಳಗುರುಳಿಸುವ ವಿಸ್ಮಯಕಾರಿ ಸಮರಕಲೆಯನ್ನ ಹೇಳಿಕೊಟ್ಟರು. ಪ್ರಕಾಶನ್ ಗುರುಕಲ್ರಿಂದ ಅಂತಹ ವಿಸ್ಮಯಕಾರಿ ವಿದ್ಯೆಯನ್ನ 41 ದಿನಗಳ ಕಾಲ ಕಲಿತ ಪೆನಿ ಕಂಗಸ್ ಅದನ್ನ ಪ್ರಯೋಗಿಸಿ ಅಚ್ಚರಿಗೊಂಡರು. ಅಂತಹ ವಿದ್ಯೆಯನ್ನ ಕಲಿತು ಪ್ಯಾರಿಸ್ಗೆ ಹೋದ ಪೆನಿ ಕಂಗಸ್ರನ್ನ ಓರ್ವರು ಆಕ್ರಮಿಸಲು ಮುಂದಾದಾಗ ಅವರು ಚೂಡುಮರ್ಮ ವಿದ್ಯೆಯನ್ನ ಬಳಸಿದ್ರು. ತಮ್ಮನ್ನು ಆಕ್ರಮಿಸಲು ಬಂದ ಓರ್ವ ವ್ಯಕ್ತಿಗೆ ಕೈ ಬೆರಳು ತೋರುತ್ತಿದ್ದಂತೆ ಆತ ನೆಲಕ್ಕುರುಳಿದ್ದ. ಆ ಘಟನೆಯಿಂದ ಮತ್ತಷ್ಟು ಅಚ್ಚರಿಗೊಂಡ ಡಾಕ್ಟರ್ ಪೆನಿ ಕಂಗಸ್ ಕೂಡಲೇ ಪ್ರಕಾಶನ್ ಗುರುಕಲ್ರಿಗೆ ಫೋನ್ ಮಾಡಿ ನಿಮ್ಮ ವಿದ್ಯೆ ಮಾನವಾತೀತ ಅಂದರು, ಅದ್ಭುತ ಎಂದರು. And she had so many experience with these mantras. Somebody tried to catch her, and she used this Chunduvarma. Immediately he was repelled and fall down in the floor. And then immediately she called me. ಅಸಲಿಗೆ ಅಂತಹ ವಿಸ್ಮಯಕಾರಿ ಸಮರಕಲೆಯನ್ನ ಕಲಿಯೋದಾದ್ರೂ ಹೇಗೆ ಎಂಬ ನಮ್ಮ ಪ್ರಶ್ನೆಗಳಿಗೆ ಪ್ರಕಾಶನ್ ಗುರುಕಲ್ರವರು ಕೆಲವು ರಹಸ್ಯಗಳನ್ನ ಬಯಲು ಮಾಡಿದ್ರು. ನಾವು ಪ್ರಕಾಶನ್ ಗುರುಕಲ್ರವರನ್ನ ಭೇಟಿ ಮಾಡಿ ಆ ದಿನ ಅವರು ಕಲಾರಿ ಪಾಯಟ್ಟು ಶಾಲೆಯಲ್ಲಿ ಎದುರಾಳಿಗಳನ್ನ ಮುಟ್ಟದೆ ಕೆಳಗುರುಳಿಸಿದ್ದನ್ನ ನೋಡಿದ್ದೆವು. ಆ ದಿನ ನಾವು ಗುರುಕಲ್ರನ್ನ ಹೆಚ್ಚಾಗಿ ಮಾತನಾಡಲಿಲ್ಲ, ಕೇವಲ ಚಿತ್ರೀಕರಣ ನಡೆಸಿದ್ದೆವಷ್ಟೇ. ಅಂದು ರಾತ್ರಿ ಒಂದು ಕಡೆ ತಂಗಿದ್ದ ನಾವು ಏನಾದರೂ ಮಾಡಿ ಅವರನ್ನ ಅಟ್ಯಾಕ್ ಮಾಡಲೇಬೇಕೆಂದು ನಿಶ್ಚಯಿಸಿ ಮುಂಜಾನೆ ಎದ್ದು ಹೋಗಿ ಕ್ಯಾಮರಾವನ್ನ ಅವರ ಮನೆ ಮುಂದೆ ಇಟ್ಟೆವು. ಶೂಟಿಂಗ್ ಚಾಲು ಮಾಡಿದೆವು. ಮುನ್ಸೂಚನೆ ನೀಡದೆ ಗಟ್ಟಿ ಮನಸ್ಸಿನೊಂದಿಗೆ ಗುರುಕಲ್ರ ಮೇಲೆ ಅಟ್ಯಾಕ್ ಮಾಡಿದೆವು. ಅಟ್ಯಾಕ್ ಮಾಡಿದಾಗ ನಮಗೊಂದು ವಿಚಿತ್ರ ಆವರಿಸಿತು. ಆ ವಿಚಿತ್ರವೇ ಹೊಡೆಯಲು ಹೋದ ನಮಗೆ ಮನಸ್ಸು ಬದಲಾಗಿತ್ತು. ಮನಸ್ಸಿನಲ್ಲಿ ಗೊಂದಲ ಶುರುವಾಗಿತ್ತು. ಒಂದು ಕ್ಷಣ ಮಂಪರು ಬಂದಂತಾಗಿ ಏನಾಗುತ್ತಿದೆ ಎಂಬ ಅರಿವೇ ಇಲ್ಲದಂತಾಗಿತ್ತು. ನೆಲಕ್ಕುರುಳಿತ್ತು. ನೆಲಕ್ಕುರುಳಿ ತದನಂತರ ಎದ್ದ ನಮಗೆ ಒಂದು ರೀತಿಯ ಆಯಾಸ ಕಾಡಲು ಆರಂಭಿಸಿತು. ಮತ್ತೊಂದು ಬಾರಿ ಅಟ್ಯಾಕ್ ಮಾಡಲು ನಿರ್ಧರಿಸಿ ಓರ್ವ ಸ್ಥಳೀಕರನ್ನ ಜೊತೆಗೂಡಿಸಿಕೊಂಡು
ಸುಳಿವು ನೀಡದಂತೆ ಅಟ್ಯಾಕ್ ಮಾಡಲು ಮುಂದಾದಾಗ ಎರಡನೇ ಬಾರಿ ಅಟ್ಯಾಕ್ ಮಾಡಲು ಮುಂದಾದಾಗ ಹೃದಯ ಬಡಿತ ಹೆಚ್ಚಾಗಿ ಮಂಪರು ಆವರಿಸಿದಂತಾಯಿತು. ತಲೆ ಸುತ್ತುವ ರೀತಿಯಲ್ಲಿ ಕೆಳಗೆ ಬೀಳುವಂತಾಯಿತು. ನಾವು 2 ಬಾರಿ ಅಟ್ಯಾಕ್ ಮಾಡಿದಾಗ ನಮಗೆ ಅರಿವಾದ ಸಂಗತಿ ಏನೆಂದರೆ, ಗುರುಕಲ್ರವರು ಸಿಟ್ಟಿನಿಂದ ನೋಡಿದಾಗ, ಬೆರಳು ತೋರಿಸಿದಾಗ ನಮ್ಮ ದೇಹವನ್ನ ಆಯಾಸ ಆವರಿಸುವುದು, ಬುದ್ಧಿ ಓಡದೇ ಇರುವುದು. ನಾವೇಕೆ ಕೆಳಗೆ ಬೀಳುತ್ತಿದ್ದೇವೆ? ನಮಗೇಕೆ ಹೀಗಾಗುತ್ತಿದೆ? ಇದೇನು ಭ್ರಮೆಯ ಎಂಬ ಪ್ರಶ್ನೆಗಳು ನಮ್ಮನ್ನು ಕಾಡಲು ಶುರುವಾದ ನಂತರ ನಾವು ಮತ್ತೆ ಅಟ್ಯಾಕ್ ಮಾಡಿದಾಗ ನಮ್ಮನ್ನು ಒಂದು ವಿಚಿತ್ರತೆ ಆವರಿಸಿತು. ಆ ವಿಚಿತ್ರತೆಯೇ ಗುರುಕಲ್ರವರು ಕಣ್ಣನ್ನು ಬಿಟ್ಟು ನೋಡಿದರು, ಕೈ ಬೆರಳನ್ನು ತೋರಿದರು, ಬಾಯಿಂದ ಊದಿದರು, ನಮಗೇನು ಆಗದೇ ಇದ್ದದ್ದು. ತದನಂತರ ಅವರು ನಮ್ಮನ್ನ ಕೆಲವು ಪಟ್ಟುಗಳ ಮೂಲಕ ಕೆಳಗೆ ಬೀಳಿಸಿತು. ನಮ್ಮನ್ನು ಮುಟ್ಟದೆ ಕೆಳಗೆ ಬೀಳಿಸಲು ನಿಮ್ಮಿಂದ ಈ ಬಾರಿ ಏತಕ್ಕೆ ಸಾಧ್ಯವಾಗಲಿಲ್ಲ ಎಂಬ ನಮ್ಮ ಪ್ರಶ್ನೆಗಳಿಗೆ ಡಾಕ್ಟರ್ ಪ್ರಕಾಶನ್ ಗುರುಕಲ್ರವರು ಕೆಲವೊಂದು ರಹಸ್ಯಗಳನ್ನ ಬಿಚ್ಚಿಟ್ಟರು. ಆ ರಹಸ್ಯಗಳೇ ನಮ್ಮ ಕಣ್ಣು ರೆಪ್ಪೆಗಳು ತಮ್ಮಷ್ಟಕ್ಕೆ ತಾವೇ ಕೆಲಸ ನಿರ್ವಹಿಸುತ್ತವೆ. ಆ ರೆಪ್ಪೆಗಳಿಗೆ ಯಾವಾಗ ಮುಚ್ಚಬೇಕು, ಯಾವಾಗ ತೆಗೆಯಬಹುದೆಂಬುದು ಗೊತ್ತು. ಅಂತಹ ಕ್ರಿಯೆ ನಮಗರಿವಿಲ್ಲದಂತೆ ನಡೆಯುತ್ತೆ. ಅದೇ ರೀತಿ ಸುಪ್ತ ಮನಸ್ಸಿಗೆ ಎದುರಾಳಿಯಿಂದ ನಿಜವಾಗಲೂ ಹಾನಿಯಾಗುತ್ತೆ ಎಂದು ದೃಢವಾದರೆ ಮನೋಶಕ್ತಿ, ಆತ್ಮಶಕ್ತಿ, ಜ್ಞಾನಶಕ್ತಿ ತಮಗರಿವಿಲ್ಲದಂತೆ ಕೆಲಸ ಮಾಡುತ್ತವೆ. ಕೆಲವೊಂದು ರಹಸ್ಯಕಾರಿ ಮಂತ್ರಗಳನ್ನ ಸುಪ್ತ ಮನಸ್ಸುಗಳೇ ಉಚ್ಚರಿಸಲು ಆರಂಭಿಸುತ್ತವೆ. ಅಂತಹ ಪ್ರಕ್ರಿಯೆಗಳಿಂದ ವಿಶೇಷವಾದ ಶಕ್ತಿ ದೇಹದಿಂದ ಹೊರಬರುತ್ತೆ. ಅಂತಹ ಶಕ್ತಿ ಕೆಲವೊಂದು ಸಂದೇಶಗಳನ್ನ ಎದುರಾಳಿಯ ಮೆದುಳಿಗೆ ಕಳುಹಿಸುವುದರೊಂದಿಗೆ ಎದುರಾಳಿಯನ್ನ ಮಂಕುಪಡಿಸುತ್ತೆ, ಉಸಿರುಗಟ್ಟಿಸುತ್ತೆ, ಕೆಳಗುರುಳಿಸುತ್ತೆ ಎಂಬುದು. And such a way, the support, this type of self-defense comes automatically by the stimulation of the inner mind, not conscious mind. ಸುಪ್ತ ಮನಸ್ಸಿನ ಸಂದೇಶದೊಂದಿಗೆ ದೇಹದಲ್ಲಿ ಸೃಷ್ಟಿಯಾಗೋ, ಬಿಡುಗಡೆಯಾಗೋ ವಿಶೇಷವಾದ ಶಕ್ತಿ ಕಣ್ಣುಗಳ ಮೂಲಕ ಹೊರಬರಬಹುದು, ತೋರ್ಬೆರಳಿನ ಮೂಲಕ ಹೊರಬರಬಹುದು. ಬೆರಳಿನ ಮೂಲಕ ಹೊರಹಾಕಿ ಆಕ್ರಮಿಸಲು ಬರುವ ಎದುರಾಳಿಯನ್ನ ಮುಟ್ಟದೆ ಆತನ ಯೋಚನಾ ಶಕ್ತಿಯನ್ನ ಬ್ಲಾಕ್ ಮಾಡುವುದರೊಂದಿಗೆ ಕೆಳಗೆ ಉರುಳಿಸಬಹುದೆಂಬ ಮಾತು ಗುರುಕಲ್ರದ್ದು. We controlling the TV or anything with the remote controls, we cannot see the lines. Just like the mind-to-mind contact is there, I can make the charge of this mind more strongly, and I can send the message, affirmation, don't move or fall down. The command is inside with the thought waves, and that thought waves affect the mind of the person coming forward with cruelty. ವಿರೋಧದೊಂದಿಗೆ ಅಟ್ಯಾಕ್ ಮಾಡಲು ಬರುವವರ ಬಗ್ಗೆ ಸುಪ್ತ ಮನಸ್ಸು ನಿಖರವಾಗಿ ತಿಳಿಯುತ್ತೆ. ವಿರೋಧವಿಲ್ಲದೆ, ಯಾವುದೇ ಉದ್ದೇಶವಿಲ್ಲದೆ ಅಟ್ಯಾಕ್ ಮಾಡಲು ಆಯುಧಗಳನ್ನು ಹಿಡಿದು ಬಂದರೆ ತಾವು ಅವರನ್ನ ಮುಟ್ಟದೆ ಕೆಳಗುರುಳಿಸಲು ಸಾಧ್ಯವಾಗೋದಿಲ್ಲ ಎಂದು ಹೇಳುತ್ತಾರೆ ಡಾಕ್ಟರ್ ಪ್ರಕಾಶನ್ ಗುರುಕಲ್. Suppose that somebody is coming with a sword, but his mind is full of love. I cannot do nothing. Your mind will. My mind will prepare to repel them only at the time of reaction of my mind, while realizing that they are purposefully coming to attack me. ಅಸಲಿಗೆ ಚುಂಡು ಮರ್ಮಂ, ನೋಟು ಮರ್ಮಂ, ಊದು ಮರ್ಮಂ ವಿದ್ಯೆಗಳನ್ನ, ತಂತ್ರಗಳನ್ನ ನೀವು ಕಲಿತಿದ್ದಾದರೂ ಹೇಗೆ? ಅದನ್ನ ಅನ್ಯರು ಕಲಿಯಬೇಕೆಂದರೆ ಏನು ಮಾಡಬೇಕೆಂಬ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಮೊದಲಿಗೆ ಕಲಾರಿ ಪಾಯಟ್ಟು ವಿದ್ಯೆಯನ್ನ ನಿಯಮಬದ್ಧವಾಗಿ ಕಲಿಯಬೇಕು.
ತದನಂತರ ಅಗಸ್ತ್ಯ ಮುನಿಗಳ ಕೆಲವೊಂದು ರಹಸ್ಯಕಾರಿ ಮರ್ಮತಂತ್ರಗಳನ್ನ ಅರಿಯಬೇಕು. ಜೊತೆಗೆ ವೇದವ್ಯಾಸರ ಕೆಲವೊಂದು ರಹಸ್ಯಕಾರಿ ಮಂತ್ರಗಳನ್ನ ಜಪಿಸಬೇಕು. ಅವುಗಳನ್ನು ಕಲಿತ ನಂತರ ಶಿವಯೋಗದ ಪಂಚಾಕ್ಷರಿ ಮಂತ್ರದ ಮರ್ಮವನ್ನ ತಿಳಿಯಬೇಕು. ಅಂತಹ ಮರ್ಮವನ್ನ ಅರಿತ ನಂತರ ಗುರುವಿನಿಂದ ಒಂದು ರಹಸ್ಯಕಾರಿ ಮಂತ್ರದ ಉಪದೇಶವಾಗುತ್ತೆ. ಅಂತಹ ಎಲ್ಲಾ ಘಟ್ಟಗಳನ್ನ ದಾಟುವ ವೇಳೆಗೆ ಮೆದುಳಿಗೆ ಸಂಬಂಧಿಸಿದ 30 ಕೋಟಿ ನ್ಯೂರಾನ್ ಸೆಲ್ಗಳು ಚೇತನಗೊಳ್ಳುತ್ತವೆ, ವಿಶೇಷವಾದ ಶಕ್ತಿಯನ್ನ ಪಡೆಯುತ್ತವೆ. ಅಂತಹ ಶಕ್ತಿ ವಿಸ್ಮಯಕಾರಿ ಸಮರ ಕಲೆಗಳನ್ನ ಕರಗತ ಮಾಡಿಸುತ್ತೆ. ಆಕ್ರಮಿಸಲು ಬರುವ ಎದುರಾಳಿಯನ್ನ ಮುಟ್ಟದೆ ಕೇವಲ ಮನೋಸಂದೇಶದ ಮೂಲಕ ಕೆಳಗೆ ಉರುಳಿಸುತ್ತವೆ ಎಂಬುದು. ಕೇರಳದ ಕೊಲ್ಲಂ ಪಟ್ಟಣದಲ್ಲಿರುವ ಡಾಕ್ಟರ್ ಪ್ರಕಾಶನ್ ಗುರುಕಲ್ ರವರ ಬಳಿಯಲ್ಲಿ ಇದೀಗ 100 ವಿದ್ಯಾರ್ಥಿಗಳು ವಿಸ್ಮಯಕಾರಿ ಸಮರ ಕಲೆಯನ್ನ ಕಲಿಯುತ್ತಿದ್ದಾರೆ. ಕೇರಳದಲ್ಲಿ ನೆಲೆಯೂರಿರೋ ಡಾಕ್ಟರ್ ಪ್ರಕಾಶನ್ ಗುರುಕಲ್ ರವರು ಕೆಲವೊಂದು ದಿನಗಳಲ್ಲಿ ಮೈಸೂರಿಗೆ ಬಂದು ತರಬೇತಿಯನ್ನ ನೀಡುತ್ತಿದ್ದಾರೆ, ಮರ್ಮ ಚಿಕಿತ್ಸೆಯನ್ನ ನಡೆಸುತ್ತಿದ್ದಾರೆ. ವಿಸ್ಮಯಕಾರಿ ಸಮರ ಕಲೆಯನ್ನ ಆಧ್ಯಾತ್ಮದೊಂದಿಗೆ ಹೇಳಿಕೊಡಬೇಕು. ಹಾಗೆ ಹೇಳಿಕೊಟ್ಟರೆ ಕಲಿತವರು ಕ್ರೂರತೆಯನ್ನ ಮೆರೆಯೋದಿಲ್ಲ ಎಂದು ಹೇಳುವ ಡಾಕ್ಟರ್ ಪ್ರಕಾಶನ್ ರವರು ಇಲ್ಲಿಗಾಗಲೇ ಸಹಸ್ರಾರು ಜನರ ಸಮಸ್ಯೆಗಳನ್ನ ಮರ್ಮ ಚಿಕಿತ್ಸೆ ಮೂಲಕ ನಿವಾರಿಸುತ್ತಿದ್ದಾರೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.